ಹಾಯ್, ಇವತ್ತು ನಾನು ನಿಮಗೆ ಪ್ರೋಟೀನ್ ಪೌಡರ್ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ. ಅಷ್ಟು ಥರದ ಕಾಳುಗಳನ್ನ ತಗೊಂಡು ಫಸ್ಟು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಈ ಬೆನಿಫಿಟ್ಸು ತುಂಬಾ ಇದೆ ಈ ಪ್ರೋಟೀನ್ ಪೌಡರಲ್ಲಿ. ಬೆನಿಫಿಟ್ಸ್ ಹೇಳ್ತಾ ಹೋದರೆ ಸಾಕಷ್ಟು ಇದೆ. ಅದರಲ್ಲಿ ಕೆಲವೊಂದು ನಾನು ನಿಮಗೆ ಹೇಳ್ತೀನಿ. ಒಂದು ವೆಯ್ಟ್ ಲಾಸ್ಗೆ ಇದು ತುಂಬಾ ಉತ್ತಮ ಅಂತಲೇ ಹೇಳ್ಬೋದು. ಮತ್ತು ಸಕ್ಕರೆ ಕಾಯಿಲೆಗೆ ಒಳ್ಳೆಯದು, ಮತ್ತು ಲಿವರ್ಗೆ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಒಂದೊಂದು ಥರದ ಕಾಳುಗಳು ಒಂದೊಂದು ಬೆನಿಫಿಟ್ಸ್ ಇದೆ. ಅದನ್ನು ಹೇಳ್ತಾ ಹೋದರೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಸ್ವಲ್ಪನೇ ಹೇಳಿರ್ತೀನಿ. ಹಾಗಾಗಿ ಈ ಅಗಸೆ ಬೀಜ ನೋಡಿದ್ರಲ್ಲ, ಇದರಲ್ಲೂ ಕೂಡ ಹೆಚ್ಚು ನಮ್ಮ ಕೂದಲು ಬೆಳವಣಿಗೆಗಾಗಿರಬಹುದು ಅಥವಾ ನಮಗೆ ಅದನ್ನು ತಗೊಳ್ಳೋದ್ರಿಂದ ಆಗುವಂಥ ಬೆನಿಫಿಟ್ಸ್ಗಳು ಸಾಕಷ್ಟಿದೆ. ಅದೇ ಥರ ಪ್ರತಿಯೊಂದು ಕಾಳುಗಳಲ್ಲೂ ಅದರದ್ದೇ ಆದ ಮಹತ್ವ ಇದೆ. ಅದನ್ನೆಲ್ಲ ನಾವು ಈಗ ಒಟ್ಟಿಗೆ ತಗೊಂಡು ಅದನ್ನು ಡ್ರೈ ರೋಸ್ಟ್ ಮಾಡಿ ಎಲ್ಲ ಸಮ ಪ್ರಮಾಣದಲ್ಲಿ ತಗೊಂಡು ನಾವು ಈಗ ಇದನ್ನು ಪೌಡರ್ ಮಾಡಿಕೊಂಡು ಪ್ರತಿನಿತ್ಯ ಇದನ್ನು ತಗೊಳ್ತಾ ಬಂದರೆ ನಮ್ಗೆ ಬಾಡಿಲಿ ಆಗೋಂಥ ಚೇಂಜಸ್ಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಈಗ ಹೊರಗಡೆ ಸಿಗ್ತಾಯಿದೆ ಪ್ರೋಟೀನ್ ಪೌಡರು ಎಲ್ಲ ಕಡೆ. ಬಟ್ ನಾವು ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದೆ, ಒಂದು ಕಂಪ್ಲೀಟ್ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಕೆಲವರು ಇಂಟ್ರೆಸ್ಟ್ ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇದರಿಂದ ಮಾತ್ರ ಸಿಕ್ಕಾಬಿಟ್ಟೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ನಾನು ನಿಮಗೆ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ರೆಡಿ ಮಾಡಿಕೊಂಡು ನಾವು ಕುಡಿಬೇಕು ಅಂತ. ಇಲ್ಲಿ ನಾನು ರಾಗಿ 1 kg ತೊಗೊಂಡಿದ್ದೀನಿ. ಇಷ್ಟಕ್ಕೆ 1 ಏಲಕ್ಕಿ ಮಾತ್ರ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ. 1 ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಹಾಗಾಗಿ ರಾಗಿ 1 kg ಸಾಕಾಗುತ್ತೆ. ಇಷ್ಟು ಕಾಳುಗಳು ನೋಡಿ, ಎಷ್ಟು ವೆರೈಟಿ ಕಲರ್ಫುಲ್ ಆಗಿದೆ. ಫುಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಇವತ್ತು ಕಂಪ್ಲೀಟ್ ತಣ್ಣಗಾಗಿ ಬಿಟ್ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ನಾನು ಇದನ್ನು ಮಿಲ್ ಮಾಡಿಸ್ಬಿಟ್ಟು ನಂತರ ಇದನ್ನು ಹೇಗೆ ತಗೋಬೇಕು ಅಂತ, ಇದು ಒಂದು ವರ್ಷದ ಮೇಲೆ ಮಗುವಿಂದ ಹಿಡಿದು ಏಜ್ಡ್ ಪರ್ಸನ್ವರೆಗೂ ಇದನ್ನು ಕುಡಿಬೋದು ಅಂತಲೇ ಹೇಳ್ಬೋದು. ಯಾರು ಬೇಕಾದ್ರೂ ತಗೋಬೋದು. ಬಟ್ 1 ಸ್ಪೂನ್ ಮಾತ್ರ ಒಬ್ಬರಿಗೆ, ಒಂದು ದಿನಕ್ಕೆ 1 ಸರಿ ಮಾತ್ರ ಇದನ್ನು ತಗೋಬೇಕು. ಯಾಕಂದರೆ ಹೈ ಪ್ರೋಟೀನ್ ಪೌಡರ್ ಇದು. ಓಕೆ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ.